ಉತ್ತರ ಕರ್ನಾಟಕ ನಾಯಕರಿಗೆ ಕೆಪಿಸಿಸಿ ಸಾರಥ್ಯ. ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಮೂವರ ಹೆಸರು ಖಂಡ್ರೆ, ಜಾರಕಿಹೊಳಿ, ಎಂಬಿ ಪಾಟೀಲ್ ಹೆಸರು. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಕಾಂಗ್ರೆಸ್ ನಿರ್ಧಾರ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಯಾವ ಸಮುದಾಯಕ್ಕೆ ಹೋಗಿದೆ? ಎರಡು ಆಯ್ಕೆಗಳನ್ನ ಮುಂದಿಟ್ಟಿರುವಂತ ಕಾಂಗ್ರೆಸ್ ಹೈಕಮಾಂಡ್. ಬಿಜೆಪಿಯ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಕ್ಕರೆ ಕೆಪಿಸಿಸಿ ನೇತೃತ್ವ ಬೇರೆ ಸಮುದಾಯಕ್ಕೆ ನೀಡಲು ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಕಾಂಗ್ರೆಸ್. ಬಿಜೆಪಿ ಬೇರೆ ಸಮುದಾಯಕ್ಕೆ ಮಣೆ ಹಾಕಿದ್ರೆ ಕೆಪಿಸಿಸಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೆದಿದೆ ಗಂಭೀರವಾದಂತ ಚರ್ಚೆ. ನೋಡಿ, ಈಗ ಕೆಪಿಸಿಸಿ ವರ್ಸಸ್ ಬಿಜೆಪಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಸ್ಟ್ರಾಟರ್ಜಿ, ಇನ್ ಕೇಸ್ ಏನಾದ್ರೂ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರು ಚೇಂಜ್ ಆದ್ರೆ ಬೇರೆಯವರಿಗೆ ಇನ್ ಕೇಸ್ ಏನಾದ್ರೂ ಸ್ಥಾನ ಕೊಟ್ರೆ ಅವ್ರು ಯಾವ ಕಾಸ್ಟು, ಅದಕ್ಕೆ ಅನುಗುಣವಾಗಿ ಈಗ ಕೆಪಿಸಿಸಿ ಅವರು ಚೇಂಜ್ ಮಾಡೋಕೆ ನಿರ್ಧಾರ ಮಾಡಿದ್ರು. ಅದರಲ್ಲೂ ಬಹಳ ಪ್ರಮುಖವಾಗಿ ನೀವು ನೋಡ್ತಾ ಇರಬಹುದು ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಇನ್ನೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಹೆಸರಿಗೆ ಮುನ್ನೆಲೆಗೆ ಬಂದಿದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಹನುಮಂತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಏನ್ ಸ್ಟ್ರಾಟರ್ಜಿ ಅಂತ ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇರುವಂತದ್ದು ಸ್ಟ್ರಾಟರ್ಜಿ ನೋಡ್ತಾ ಇದ್ರೆ ಬಿಜೆಪಿ ಅವರು ಏನೋ ಚೇಂಜಸ್ ಮಾಡಿದ್ರೆ ಅದಕ್ಕೆ ಅನುಗುಣವಾಗಿ ಇವರು ಸ್ಟ್ರಾಟರ್ಜಿ ಚೇಂಜ್ ಮಾಡ್ತಾರೆ ಅಂತ. ಸದ್ಯ ಏನಾಗ್ತಾ ಇದೆ ಅಂತ ಈಗ ನಿಕೇಶ್, ರಾಜಕೀಯ ಪಕ್ಷಗಳಲ್ಲಿ ಎಲ್ಲ ಪ್ರತಿಯೊಂದು ತೀರ್ಮಾನಗಳನ್ನ ಮಾಡಬೇಕು ಅಂತಂದ ಹೇಳಿದ್ರೆ ಅಥವಾ ರಾಜಕೀಯ ನಿರ್ಧಾರಗಳಾಗಬೇಕು ಅಂತಂದ ಹೇಳಿದ್ರೆ ಸಹಜವಾಗಿಯೇ ಜಾತಿ ಸಮೀಕರಣಕ್ಕೆ ವಿಶೇಷ ಆದ್ಯತೆಗಳನ್ನ ಕೊಡ್ತಾರೆ. ಯಾಕೆಂತಂದ ಹೇಳಿದ್ರೆ ಯಾವ ಸಮುದಾಯ ತಮ್ಮ ಪಕ್ಷದ ಪರವಾಗಿ ನಿಲ್ಲುತ್ತೆ ಅಂತ ಸಮುದಾಯಕ್ಕೆ ಯಾವ ರೀತಿ ವಿಶ್ವಾಸವನ್ನ ಗಳಿಸಿಕೊಳ್ಬೇಕು, ಆ ವಿಶ್ವಾಸವನ್ನ ಯಾವ ರೀತಿ ಹೆಚ್ಚಿಸಿಕೊಳ್ಬೇಕು ಅನ್ನಂತಹ ಒಂದಷ್ಟು ಪ್ರಯತ್ನಗಳನ್ನ ಪ್ರತಿಪಕ್ಷಗಳು ಆಗಿರ್ಬೋದು, ಸರ್ಕಾರ ಎಲ್ಲಾ ರಾಜಕೀಯ ಪಕ್ಷಗಳು ಮಾಡುತ್ತೆ. ಆದ್ರೆ ಇಂಟ್ರೆಸ್ಟಿಂಗ್ ಏನಂತಂದ ಹೇಳಿದ್ರೆ ಇದೀಗ ಬಿಜೆಪಿ ಪಾಳ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಿರುವಂತಹ ಹೊತ್ತಿನಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಿದೆ ಆ ಒಂದು ವಿಚಾರದಲ್ಲೂ ಕೂಡ ಜಾತಿ ಸಮೀಕರಣ ಆಗಿರ್ಬೋದು, ಮತ್ತೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಭಾಗ ಏನಿದೆ ಆ ಭಾಗದಲ್ಲೂ ಕೂಡ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಚರ್ಚೆಗಳು ಜೋರಾಗಿ ನಡೆದಂತಹ ಸಂದರ್ಭದಲ್ಲಿ ಬಿಜೆಪಿಯ ಆಯ್ಕೆಯ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಪಷ್ಟವಾದಂತಹ ಕಣ್ಣನ್ನ ಇಟ್ಟಿರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಒಂದು ವೇಳೆ ಬಿಜೆಪಿಯಲ್ಲಿ ಏನಾದ್ರೂ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಿ ಮುಂದುವರಿಸುತ್ತ ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂತದ್ದಾದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ನಾನ್ ಲಿಂಗಾಯತ ಅಂದ್ರೆ ಅಹಿಂದ ವರ್ಗದಲ್ಲಿರುವಂತಹ ಯಾರಿಗೂ ಒಬ್ಬರಿಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರದ ಮಾತುಕತೆ ನಡೀತಾ ಇದೆ. ಮತ್ತೊಂದು ಕಡೆಗೆ ಅಲ್ಲೇನಾದ್ರೂ ಬಿಜೆಪಿ ವಲಯದಲ್ಲಿ ಲಿಂಗಾಯತ ಸಮುದಾಯಕ್ಕಲ್ಲದೆ ಬೇರೆ ಸಮುದಾಯಕ್ಕೆ ಏನಾದ್ರು ಮಣೆ ಹಾಕಿದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಪಟ್ಟವನ್ನ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಒಂದಷ್ಟು ಚರ್ಚೆ ಇದೆ. ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶಾಸಕರಿಗೂ ಕೂಡ ಒಂದಷ್ಟು ನಾಯಕರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಕು ಅನ್ನೋ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ರೀತಿಯ ಒಂದು ಚರ್ಚೆ ನಡೀತಾ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಿರುವಂತದ್ದು. ಆ ಲೆಕ್ಕಕ್ಕೆ ನೋಡುವಂತದ್ದಾದ್ರೆ ಸಚಿವ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಹೆಸರು ಸಾಕಷ್ಟು ಮುನ್ನಲ್ಲೇ ಇದೆ. ಯಾಕೆಂತ ಹೇಳಿದ್ರೆ ಒಂದು ಪಕ್ಷವನ್ನ ಮುನ್ನಡೆಸಬೇಕು ಅಂತಂದ ಹೇಳಿದ್ರೆ ಸಹಜವಾಗಿ ತನುಮನ ಧನದ ಎಲ್ಲಾ ಲೆಕ್ಕಾಚಾರವನ್ನು ಕೂಡ ಹೈಕಮಾಂಡ್ ಹಾಕುತ್ತೆ. ಆದ್ರೆ ಅಳೆದು ತೂಗಿ ಯಾರನ್ನ ಸಾರಥ್ಯವನ್ನು ಕಟ್ಟಬೇಕು, ಜಾತಿ ಸಮೀಕರಣ ಮತ್ತೆ ಇದೆಲ್ಲವನ್ನು ಕೂಡ ಸಂಘಟನಾ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಅಳೆದು ತೂಗಿ ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಪಕ್ಷವನ್ನ ಮತ್ತೆ ಜಯದ ದಡಕ್ಕೆ ಸಾರಿಸುವಂತ ಸಾಮರ್ಥ್ಯ ಯಾರಿಗಿದೆ ಅಂತವರಿಗೆ ಪಟ್ಟ ಕಟ್ಟಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ನಡೀತಾ ಇರುವಂತದ್ದು ಕೂಡ. ನಿಕೇಶ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಉತ್ತರ ಕರ್ನಾಟಕ ನಾಯಕರಿಗೆ ಕೆಪಿಸಿಸಿ ಸಾರಥ್ಯ. ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಮೂವರ ಹೆಸರು ಖಂಡ್ರೆ, ಜಾರಕಿಹೊಳಿ, ಎಂಬಿ ಪಾಟೀಲ್ ಹೆಸರು. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಕಾಂಗ್ರೆಸ್ ನಿರ್ಧಾರ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಯಾವ ಸಮುದಾಯಕ್ಕೆ ಹೋಗಿದೆ? ಎರಡು ಆಯ್ಕೆಗಳನ್ನ ಮುಂದಿಟ್ಟಿರುವಂತ ಕಾಂಗ್ರೆಸ್ ಹೈಕಮಾಂಡ್. ಬಿಜೆಪಿಯ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಕ್ಕರೆ ಕೆಪಿಸಿಸಿ ನೇತೃತ್ವ ಬೇರೆ ಸಮುದಾಯಕ್ಕೆ ನೀಡಲು ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಕಾಂಗ್ರೆಸ್. ಬಿಜೆಪಿ ಬೇರೆ ಸಮುದಾಯಕ್ಕೆ ಮಣೆ ಹಾಕಿದ್ರೆ ಕೆಪಿಸಿಸಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೆದಿದೆ ಗಂಭೀರವಾದಂತ ಚರ್ಚೆ. ನೋಡಿ, ಈಗ ಕೆಪಿಸಿಸಿ ವರ್ಸಸ್ ಬಿಜೆಪಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಸ್ಟ್ರಾಟರ್ಜಿ, ಇನ್ ಕೇಸ್ ಏನಾದ್ರೂ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರು ಚೇಂಜ್ ಆದ್ರೆ ಬೇರೆಯವರಿಗೆ ಇನ್ ಕೇಸ್ ಏನಾದ್ರೂ ಸ್ಥಾನ ಕೊಟ್ರೆ ಅವ್ರು ಯಾವ ಕಾಸ್ಟು, ಅದಕ್ಕೆ ಅನುಗುಣವಾಗಿ ಈಗ ಕೆಪಿಸಿಸಿ ಅವರು ಚೇಂಜ್ ಮಾಡೋಕೆ ನಿರ್ಧಾರ ಮಾಡಿದ್ರು. ಅದರಲ್ಲೂ ಬಹಳ ಪ್ರಮುಖವಾಗಿ ನೀವು ನೋಡ್ತಾ ಇರಬಹುದು ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಇನ್ನೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಹೆಸರಿಗೆ ಮುನ್ನೆಲೆಗೆ ಬಂದಿದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಹನುಮಂತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ಹನುಮಂತ್ ಏನ್ ಸ್ಟ್ರಾಟರ್ಜಿ ಅಂತ ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇರುವಂತದ್ದು ಸ್ಟ್ರಾಟರ್ಜಿ ನೋಡ್ತಾ ಇದ್ರೆ ಬಿಜೆಪಿ ಅವರು ಏನೋ ಚೇಂಜಸ್ ಮಾಡಿದ್ರೆ ಅದಕ್ಕನುಗುಣವಾಗಿ ಇವರು ಸ್ಟ್ರಾಟರ್ಜಿ ಚೇಂಜ್ ಮಾಡ್ತಾರೆ ಅಂತ ಸದ್ಯ ಏನಾಗ್ತಾ ಇದೆ ಅಂತ ಈಗ ನಿಕೇಶ್, ರಾಜಕೀಯ ಪಕ್ಷಗಳಲ್ಲಿ ಎಲ್ಲ ಪ್ರತಿಯೊಂದು ತೀರ್ಮಾನಗಳನ್ನ ಮಾಡಬೇಕು ಅಂತಂದ ಹೇಳಿದ್ರೆ ಅಥವಾ ರಾಜಕೀಯ ನಿರ್ಧಾರಗಳಾಗಬೇಕು ಅಂತಂದ ಹೇಳಿದ್ರೆ ಸಹಜವಾಗಿಯೇ ಜಾತಿ ಸಮೀಕರಣಕ್ಕೆ ವಿಶೇಷ ಆದ್ಯತೆಗಳನ್ನ ಕೊಡ್ತಾರೆ. ಯಾಕೆಂತಂದ ಹೇಳಿದ್ರೆ ಯಾವ ಸಮುದಾಯ ತಮ್ಮ ಪಕ್ಷದ ಪರವಾಗಿ ನಿಲ್ಲುತ್ತೆ ಅಂತ ಸಮುದಾಯಕ್ಕೆ ಯಾವ ರೀತಿ ವಿಶ್ವಾಸವನ್ನ ಗಳಿಸಿಕೊಳ್ಬೇಕು, ಆ ವಿಶ್ವಾಸವನ್ನ ಯಾವ ರೀತಿ ಹೆಚ್ಚಿಸಿಕೊಳ್ಬೇಕು ಅನ್ನಂತಹ ಒಂದಷ್ಟು ಪ್ರಯತ್ನಗಳನ್ನ ಪ್ರತಿಪಕ್ಷಗಳು ಆಗಿರ್ಬೋದು, ಸರ್ಕಾರ ಎಲ್ಲಾ ರಾಜಕೀಯ ಪಕ್ಷಗಳು ಮಾಡುತ್ತೆ. ಆದ್ರೆ ಇಂಟ್ರೆಸ್ಟಿಂಗ್ ಏನಂತಂದ ಹೇಳಿದ್ರೆ ಇದೀಗ ಬಿಜೆಪಿ ಪಾಳ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಿರುವಂತಹ ಹೊತ್ತಿನಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಿದೆ ಆ ಒಂದು ವಿಚಾರದಲ್ಲೂ ಕೂಡ ಜಾತಿ ಸಮೀಕರಣ ಆಗಿರ್ಬೋದು, ಮತ್ತೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಭಾಗ ಏನಿದೆ ಆ ಭಾಗದಲ್ಲೂ ಕೂಡ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಚರ್ಚೆಗಳು ಜೋರಾಗಿ ನಡೆದಂತಹ ಸಂದರ್ಭದಲ್ಲಿ ಬಿಜೆಪಿಯ ಆಯ್ಕೆ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಪಷ್ಟವಾದಂತಹ ಕಣ್ಣನ್ನ ಇಟ್ಟಿರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಒಂದು ವೇಳೆ ಬಿಜೆಪಿಯಲ್ಲಿ ಏನಾದ್ರೂ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಿ ಮುಂದುವರಿಸುತ್ತ ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂತದ್ದಾದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ನಾನ್ ಲಿಂಗಾಯತ ಅಂದ್ರೆ ಅಹಿಂದ ವರ್ಗದಲ್ಲಿರುವಂತಹ ಯಾರಿಗೂ ಒಬ್ಬರಿಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರದ ಮಾತುಕತೆ ನಡೀತಾ ಇದೆ. ಮತ್ತೊಂದು ಕಡೆಗೆ ಅಲ್ಲೇನಾದ್ರೂ ಬಿಜೆಪಿ ವಲಯದಲ್ಲಿ ಲಿಂಗಾಯತ ಸಮುದಾಯಕ್ಕಲ್ಲದೆ ಬೇರೆ ಸಮುದಾಯಕ್ಕೆ ಏನಾದ್ರು ಮಣೆ ಹಾಕಿದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಪಟ್ಟವನ್ನ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಒಂದಷ್ಟು ಚರ್ಚೆ ಇದೆ. ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶಾಸಕರಿಗೂ ಕೂಡ ಒಂದಷ್ಟು ನಾಯಕರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ರೀತಿಯ ಒಂದು ಚರ್ಚೆ ನಡೀತಾ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಆ ಲೆಕ್ಕಕ್ಕೆ ನೋಡುವಂತದ್ದಾದ್ರೆ ಸಚಿವ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಹೆಸರು ಸಾಕಷ್ಟು ಮುನ್ನಲ್ಲೇ ಇದೆ. ಯಾಕೆಂತ ಹೇಳಿದ್ರೆ ಒಂದು ಪಕ್ಷವನ್ನ ಮುನ್ನಡೆಸಬೇಕು ಅಂತಂದ ಹೇಳಿದ್ರೆ ಸಹಜವಾಗಿ ತನುಮನ ಧನದ ಎಲ್ಲಾ ಲೆಕ್ಕಾಚಾರವನ್ನು ಕೂಡ ಹೈಕಮಾಂಡ್ ಹಾಕತ್ತೆ. ಆದ್ರೆ ಅಳೆದು ತೂಗಿ ಯಾರನ್ನ ಸಾರಥ್ಯವನ್ನು ಕಟ್ಟಬೇಕು, ಜಾತಿ ಸಮೀಕರಣ ಮತ್ತೆ ಇದೆಲ್ಲವನ್ನು ಕೂಡ ಸಂಘಟನಾ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಅಳೆದು ತೂಗಿ ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಪಕ್ಷವನ್ನ ಮತ್ತೆ ಜಯದ ದಡಕ್ಕೆ ಸಾರಿಸುವಂತ ಸಾಮರ್ಥ್ಯ ಯಾರಿಗಿದೆ ಅಂತವರಿಗೆ ಪಟ್ಟ ಕಟ್ಟಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ನಡೀತಾ ಇರುವಂತದ್ದು ಕೂಡ. ನಿಕೇಶ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಉತ್ತರ ಕರ್ನಾಟಕ ನಾಯಕರಿಗೆ ಕೆಪಿಸಿಸಿ ಸಾರಥ್ಯ. ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಮೂವರ ಹೆಸರು ಖಂಡ್ರೆ, ಜಾರಕಿಹೊಳಿ, ಎಂಬಿ ಪಾಟೀಲ್ ಹೆಸರು. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಕಾಂಗ್ರೆಸ್ ನಿರ್ಧಾರ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಯಾವ ಸಮುದಾಯಕ್ಕೆ ಹೋಗಿದೆ? ಎರಡು ಆಯ್ಕೆಗಳನ್ನ ಮುಂದಿಟ್ಟಿರುವಂತಹ ಕಾಂಗ್ರೆಸ್ ಹೈಕಮಾಂಡ್. ಬಿಜೆಪಿಯ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಕ್ಕರೆ ಕೆಪಿಸಿಸಿ ನೇತೃತ್ವ ಬೇರೆ ಸಮುದಾಯಕ್ಕೆ ನೀಡಲು ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಕಾಂಗ್ರೆಸ್. ಬಿಜೆಪಿ ಬೇರೆ ಸಮುದಾಯಕ್ಕೆ ಮಣೆ ಹಾಕಿದ್ರೆ ಕೆಪಿಸಿಸಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೆದಿದೆ ಗಂಭೀರವಾದಂತ ಚರ್ಚೆ. ನೋಡಿ, ಈಗ ಕೆಪಿಸಿಸಿ ವರ್ಸಸ್ ಬಿಜೆಪಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಸ್ಟ್ರಾಟರ್ಜಿ, ಇನ್ ಕೇಸ್ ಏನಾದ್ರೂ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರು ಚೇಂಜ್ ಆದ್ರೆ ಬೇರೆಯವರಿಗೆ ಇನ್ ಕೇಸ್ ಏನಾದ್ರೂ ಸ್ಥಾನ ಕೊಟ್ರೆ ಅವ್ರು ಯಾವ ಕಾಸ್ಟು ಅದಕ್ಕನುಗುಣವಾಗಿ ಈಗ ಕೆಪಿಸಿಸಿ ಅವರು ಚೇಂಜ್ ಮಾಡೋಕೆ ನಿರ್ಧಾರ ಮಾಡಿದ್ರು. ಅದರಲ್ಲೂ ಬಹಳ ಪ್ರಮುಖವಾಗಿ ನೀವು ನೋಡ್ತಾ ಇರಬಹುದು ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಇನ್ನೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಹೆಸರಿಗೆ ಮುನ್ನೆಲೆಗೆ ಬಂದಿದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಹನುಮಂತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಏನ್ ಸ್ಟ್ರಾಟರ್ಜಿ ಅಂತ ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇರುವಂತದ್ದು ಸ್ಟ್ರಾಟರ್ಜಿ ನೋಡ್ತಾ ಇದ್ರೆ ಬಿಜೆಪಿ ಅವರು ಏನೋ ಚೇಂಜಸ್ ಮಾಡಿದ್ರೆ ಅದಕ್ಕನುಗುಣವಾಗಿ ಇವರು ಸ್ಟ್ರಾಟರ್ಜಿ ಚೇಂಜ್ ಮಾಡ್ತಾರೆ ಅಂತ ಸದ್ಯ ಏನಾಗ್ತಾ ಇದೆ ಅಂತ ಈಗ ನಿಕೇಶ್, ರಾಜಕೀಯ ಪಕ್ಷಗಳಲ್ಲಿ ಎಲ್ಲ ಪ್ರತಿಯೊಂದು ತೀರ್ಮಾನಗಳನ್ನ ಮಾಡಬೇಕು ಅಂತಂದ ಹೇಳಿದ್ರೆ ಅಥವಾ ರಾಜಕೀಯ ನಿರ್ಧಾರಗಳಾಗಬೇಕು ಅಂತಂದ ಹೇಳಿದ್ರೆ ಸಹಜವಾಗಿಯೇ ಜಾತಿ ಸಮೀಕರಣಕ್ಕೆ ವಿಶೇಷ ಆದ್ಯತೆಗಳನ್ನ ಕೊಡ್ತಾರೆ. ಯಾಕೆಂತಂದ ಹೇಳಿದ್ರೆ ಯಾವ ಸಮುದಾಯ ತಮ್ಮ ಪಕ್ಷದ ಪರವಾಗಿ ನಿಲ್ಲುತ್ತೆ ಅಂತ ಸಮುದಾಯಕ್ಕೆ ಯಾವ ರೀತಿ ವಿಶ್ವಾಸವನ್ನ ಗಳಿಸಿಕೊಳ್ಬೇಕು, ಆ ವಿಶ್ವಾಸವನ್ನ ಯಾವ ರೀತಿ ಹೆಚ್ಚಿಸಿಕೊಳ್ಬೇಕು ಅನ್ನೋಂತಹ ಒಂದಷ್ಟು ಪ್ರಯತ್ನಗಳನ್ನ ಪ್ರತಿಪಕ್ಷಗಳು ಆಗಿರ್ಬೋದು, ಸರ್ಕಾರ ಎಲ್ಲಾ ರಾಜಕೀಯ ಪಕ್ಷಗಳು ಮಾಡುತ್ತೆ. ಆದ್ರೆ ಇಂಟ್ರೆಸ್ಟಿಂಗ್ ಏನಂತಂದ ಹೇಳಿದ್ರೆ ಇದೀಗ ಬಿಜೆಪಿ ಪಾಳ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಿರುವಂತಹ ಹೊತ್ತಿನಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಿದೆ ಆ ಒಂದು ವಿಚಾರದಲ್ಲೂ ಕೂಡ ಜಾತಿ ಸಮೀಕರಣ ಆಗಿರ್ಬೋದು, ಮತ್ತೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಭಾಗ ಏನಿದೆ ಆ ಭಾಗದಲ್ಲೂ ಕೂಡ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಚರ್ಚೆಗಳು ಜೋರಾಗಿ ನಡೆದಂತಹ ಸಂದರ್ಭದಲ್ಲಿ ಬಿಜೆಪಿಯ ಆಯ್ಕೆ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಪಷ್ಟವಾದಂತಹ ಕಣ್ಣನ್ನ ಇಟ್ಟಿರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಒಂದು ವೇಳೆ ಬಿಜೆಪಿಯಲ್ಲಿ ಏನಾದ್ರೂ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಿ ಮುಂದುವರಿಸುತ್ತ ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂತದ್ದಾದ್ರೆ ಇಲ್ಲಿ
ಕೆಪಿಸಿಸಿ ಅಧ್ಯಕ್ಷರಾಗಿ ನಾನ್ ಲಿಂಗಾಯತ್ ಅಂದ್ರೆ ಅಹಿಂದ ವರ್ಗದಲ್ಲಿರುವಂತಹ ಯಾರಿಗೊಬ್ಬರಿಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರದ ಮಾತುಕತೆ ನಡೀತಾ ಇದೆ. ಮತ್ತೊಂದು ಕಡೆಗೆ ಅಲ್ಲೇನಾದ್ರೂ ಬಿಜೆಪಿ ವಲಯದಲ್ಲಿ ಲಿಂಗಾಯತ ಸಮುದಾಯಕ್ಕಲ್ಲದೆ ಬೇರೆ ಸಮುದಾಯಕ್ಕೆ ಏನಾದ್ರು ಮಣೆ ಹಾಕಿದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಪಟ್ಟವನ್ನ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಒಂದಷ್ಟು ಚರ್ಚೆ ಇದೆ. ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶಾಸಕರಿಗೂ ಕೂಡ ಒಂದಷ್ಟು ನಾಯಕರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ರೀತಿಯ ಒಂದು ಚರ್ಚೆ ನಡೀತಾ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಆ ಲೆಕ್ಕಕ್ಕೆ ನೋಡುವಂತದ್ದಾದ್ರೆ ಸಚಿವ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಹೆಸರು ಸಾಕಷ್ಟು ಮುನ್ನಲ್ಲೇ ಇದೆ. ಯಾಕೆಂತಂದ ಹೇಳಿದ್ರೆ ಒಂದು ಪಕ್ಷವನ್ನ ಮುನ್ನಡೆಸಬೇಕು ಅಂತಂದ ಹೇಳಿದ್ರೆ ಸಹಜವಾಗಿ ತನುಮನ ಧನದ ಎಲ್ಲಾ ಲೆಕ್ಕಾಚಾರವನ್ನು ಕೂಡ ಹೈಕಮಾಂಡ್ ಹಾಕತ್ತೆ. ಆದ್ರೆ ಅಳೆದು ತೂಗಿ ಯಾರನ್ನ ಸಾರಥ್ಯವನ್ನು ಕಟ್ಟಬೇಕು, ಜಾತಿ ಸಮೀಕರಣ ಮತ್ತೆ ಇದೆಲ್ಲವನ್ನು ಕೂಡ ಸಂಘಟನಾ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಅಳೆದು ತೂಗಿ ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಪಕ್ಷವನ್ನ ಮತ್ತೆ ಜಯದ ದಡಕ್ಕೆ ಸಾರಿಸುವಂತ ಸಾಮರ್ಥ್ಯ ಯಾರಿಗಿದೆ ಅಂತವರಿಗೆ ಪಟ್ಟ ಕಟ್ಟಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ನಡೀತಾ ಇರುವಂತದ್ದು ಕೂಡ. ನಿಕೇಶ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗೆ.